ಹಾಯ್ ವಿವರ್ಸ್, ಇವತ್ತಿನ ಸ್ಪೆಷಲು ಪೊಟ್ಯಾಟೊ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ. ಒಂದು ಲೈಕ್ ಕೂಡ ಕೊಡಿ ಖುಷಿ ಆದರೆ ನಿಮಗೆ. ಜೊತೆಗೆ ನಾನು ಮಾಡೋದು ಏನು ಫುಡ್ ಮಾಡ್ತೀನಿ ಅದನ್ನು ದಯವಿಟ್ಟು ಟ್ರೈ ಮಾಡಿ ಒಂದು ಸಲ ನೋಡಿ. ರೆಡಿಯಾಗಿದೆ, ಪೊಟ್ಯಾಟೊ ಸ್ನ್ಯಾಕ್ಸ್ ರೆಡಿಯಾಗಿದೆ. ಈವ್ನಿಂಗ್ ಕಾಫಿ ಜೊತೆಗೆ ಇದನ್ನು ತಿಂದರೆ ಏನು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ ಗೊತ್ತಾ. ಆಫೀಸಿಂದ ಈವ್ನಿಂಗ್ ಬರೋರಿಗೆ, ಮಕ್ಕಳು ಸ್ಕೂಲಿಂದ ಬರೋರಿಗೆ ಇದನ್ನು ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. 3 ಆಲೂಗಡ್ಡೆ ತೊಗೊಂಡಿದ್ದೀನಿ, ಕುಕ್ಕರಲ್ಲಿ ಹಾಕಿ ಅದನ್ನು ಬೇಯಿಸಿದ್ದೀನಿ. ನೋಡಿ, ಈ ಥರ ಸಾಫ್ಟಾಗಿ ಬಂದಿರಬೇಕು, ಸಿಪ್ಪೆಲ್ಲ ತೆಗೆದು ಬೇಯಿಸಬೇಕು. ನೋಡಿ, ಸಾಫ್ಟಾಗಿರಬೇಕು. ಇದನ್ನ ಕಂಪ್ಲೀಟ್ ಸ್ಮ್ಯಾಶ್ ಮಾಡಿಬಿಟ್ಟು ಚೆಂದ ಪುಡಿ ಮಾಡಿ ಒಂದು ಬೌಲ್ಗೆ ಹಾಕಿ, ಆಯಿತಾ. ಇದು ಹಾಕಿದ್ಮೇಲೆ ಇದಕ್ಕೆ ಏನೇನು ಮಿಕ್ಸಿಂಗ್ ಹಾಕಬೇಕು ಅಂತ ಹೇಳ್ತೀನಿ. ಒಂದು 3 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ, ಮ್ಯಾಕ್ಸಿಮಮ್ ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳಿ. ಆನಿಯನ್ನು ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲವನ್ನೂ ಅಷ್ಟೇ ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳಿ. ಒಂದು ಆನಿಯನ್ನ ಹಾಕ್ತಾಯಿದ್ದೀನಿ, ಸಣ್ಣ ಆನಿಯನ್ನ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಇದಿಷ್ಟು ಹಾಕಿಬಿಟ್ಟು ಇದ್ರ ಜೊತೆಗೆ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಇದು ಆಪ್ಷನ್, ಇದು ನಿಮಗೆ ಇದ್ದರೆ ಹಾಕಿ, ಅಲ್ಲದಿದ್ದರೆ ಬೇಡ. ಮತ್ತು ಇದು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಸ್ಪೂನು ಅಚ್ಚಕಾರದ ಪುಡಿ ಹಾಕ್ತಾಯಿದ್ದೀನಿ. ಹಾಗೆಯೇ ಗರಂ ಮಸಾಲ ಪೌಡ್ರನ್ನ ಒಂದು 1/2 ಸ್ಪೂನ್ ಹಾಕ್ತಿದ್ದೀನಿ. ಈ ಥರ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಮತ್ತೊಂದು ಬೌಲಲ್ಲಿ ಮೈದಾ ಹಿಟ್ಟನ್ನು, 1 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೊಂಚೂರು ಅಚ್ಚಕಾರದ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಉಪ್ಪು, ಅಚ್ಚಕಾರದ ಪುಡಿ, ಕೊತ್ತಂಬರಿ ಸೊಪ್ಪು, ಮೈದಾ ಹಿಟ್ಟು ಇದಿಷ್ಟನ್ನು ಮಿಕ್ಸ್ ಮಾಡಿ ಒಂದು 1/2 ಅವರ್ ಇಡಿ, ಆಯಿತಾ. ಇದಾದ ಮೇಲೆ ಚಪಾತಿ ಹೊತ್ಕೊಳ್ತೀವಲ್ಲ, ಅದೇ ಥರ ಹಿಟ್ಟು ಹಾಕ್ಬಿಟ್ಟು ಚಪಾತಿ ಥರ ಅದನ್ನು ಹೊತ್ಕೊಳ್ಬೇಕು, ಆಯಿತಾ. ನೀಟಾಗಿ ಹೊತ್ಕೊಂಡು ಆಮೇಲೆ ಸೈಡ್ಸ್ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡ್ಕೊಂಬಿಟ್ಟು ಈ 4 ಸೈಡು ನೀಟಾಗಿ ಕಟ್ ಮಾಡಿಬಿಟ್ಟು ಆಮೇಲೆ ಪ್ಲಸ್ ಮಾರ್ಕಲ್ಲಿ ಅದನ್ನು ಕಟ್ ಮಾಡ್ಕೊಳ್ಳೋ ಸೈಡ್ಸ್ ಎಲ್ಲ ತೊಗೊಂಬಿಡಿ. ಮತ್ತು ನಾವು ಇನ್ನೊಂದು ಚಪಾತಿ ಒತ್ತುವಾಗ ಅದಕ್ಕೆ ಅದನ್ನ ಮಿಕ್ಸ್ ಮಾಡ್ಕೊಳ್ಬೋದು, ಜೊತೆಗೆ ಹಾಕ್ಕೊಳ್ಬೋದು. ಇದಾದಮೇಲೆ ಒಂದು ಪ್ಲಸ್ ಮಾರ್ಕಲ್ಲಿ ಕಟ್ ಮಾಡ್ಕೊಳ್ಳಿ. ಸೊ 4 ಪೀಸ್ ಆಗ್ತದೆ, ಆಯಿತಾ. ಒಂದು ಚಪಾತಿಲಿ ನಮಗೆ 4 ಪೀಸ್ ಸಿಗುತ್ತೆ. ಈಗ ಒಂದೊಂದು ಸ್ಪೂನು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಗಡ್ಡೆದು, ಅದನ್ನು ಒಂದು ಸಣ್ಣ ಸ್ಪೂನಲ್ಲಿ ಹಾಕ್ಕೊಳ್ಬೇಕು. 4ಕ್ಕೂ ಹಾಕ್ಕೊಳ್ಳಿ. ವೆರಿ ಈಸಿ. ನೀವಿದು ರೆಡಿ ಮಾಡಿ ಇಟ್ಕೊಂಡಿರಿ, ಆಲೂಗಡ್ಡೆದು ರೆಡಿ ಮಾಡ್ಕೊಳ್ಳಿ, ಹಿಟ್ಟು ಕಲಸಿಟ್ಕೊಳ್ಳಿ. ಈವ್ನಿಂಗ್ ಮಕ್ಕಳು ಬರೋವಂಥ ಸಮಯದಲ್ಲಿ ಅಥವಾ ಆಫೀಸಿಂದ ಸಾಕಾಗಿ ಬರೋವಂಥ ಸಮಯದಲ್ಲಿ ಇದನ್ನು ಇಮ್ಮಿಡಿಯೇಟಾಗಿ ಮಾಡಿ ಕ್ರಿಸ್ಪಿಯಾಗಿ ಬಿಸಿಯಾಗಿ ಕೊಡಿ. ಎಷ್ಟು ಖುಷಿ ಅನಿಸುತ್ತೆ ಗೊತ್ತಾ ತಿನ್ನೋರಿಗೆ. ಇದ್ರ ಸುತ್ತ ನೀರಲ್ಲಿ ಟಚ್ ಮಾಡ್ಕೊಳ್ಬೇಕು. ಒಂದು ಚಿಕ್ಕ ಕಪ್ಪಲ್ಲಿ ನೀರು ಇಟ್ಕೊಂಡು ಅದು ಸುತ್ತ ಟಚ್ ಮಾಡ್ಕೊಳ್ಳಿ. ಆಮೇಲೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ನೀರು ಟಚ್ ಮಾಡ್ತೀವಲ್ಲ ತಕ್ಷಣ ಅಂಟ್ಕೊಂಡ್ಬಿಡುತ್ತೆ. ಆಮೇಲೆ ಈ 4 ಬದಿಲಿ ಅಂಟ್ಬಿಟ್ಟು ಆ 4 ತುದಿನ ಪ್ರೆಸ್ ಮಾಡಿಬಿಡಿ. ಕೈಯಲ್ಲೇ ಪ್ರೆಸ್ ಮಾಡ್ಕೊಳ್ಳಿ, 4 ತುದಿನೂ ಪ್ರೆಸ್ ಮಾಡ್ಕೊಳ್ಳಿ. ಈಗ ಒಂದು ತವ ಇಟ್ಬಿಟ್ಟು ತವದಲ್ಲಿ ಎಣ್ಣೆ ಇಡಿ. ಎಣ್ಣೆ ಬಿಸಿ ಆಗಿರುತ್ತೆ ನೋಡಿ, ನಂದು ಎಣ್ಣೆ ಬಿಸಿ ಆಗಿದೆ. ಈಗ ಅದನ್ನು ಮತ್ತೆ ಎಣ್ಣೆ ಬಿಸಿ ಆದಮೇಲೆ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡ್ಬಿಡ್ಬೇಕು. ಇಟ್ಕೊಂಡು ಎಲ್ಲ ಈ ಥರ ಒಂದೊಂದಾಗಿ ಜೋಡಿಸ್ಕೊಳ್ಳಿ. ಎಷ್ಟು ಬೇಗ ಆಗುತ್ತೆ, ಏನು ಟೇಸ್ಟಿಯಾಗಿರುತ್ತೆ ಗೊತ್ತಾ, ಕ್ರಿಸ್ಪಿಯಾಗಿ ಏನು ಚೆನ್ನಾಗಿರುತ್ತೆ ಗೊತ್ತಾ. ಇದನ್ನು ಸುತ್ತ ಅಲ್ಲಿ ನಮ್ಮ ತವಾದಲ್ಲಿ ಎಷ್ಟು ಹಿಡಿಸುತ್ತೆ ಅಷ್ಟು ಹಾಕ್ಕೊಂಡು ಅದನ್ನ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಬೇಕು. ನಾವು ತಿನ್ನುವಾಗ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂದರೆ ಆ ಒಳಗಡೆ ಆಲೂಗಡ್ಡೆದು ಅದು ಅಷ್ಟು ಚೆನ್ನಾಗಿ ಸಿಗುತ್ತೆ ತಿನ್ನಲಿಕ್ಕೆ. ಆ ಮಸಾಲೆ ಎಲ್ಲ ಹಾಕಿರೋದು, ಈರುಳ್ಳಿ ಅದೆಲ್ಲ ಸಣ್ಣದಾಗಿ ಹೆಚ್ಚಿರ್ತೀವಲ್ಲ, ಅದೆಲ್ಲ ಚೆಂದ ಒಳಗಡೆ ಫ್ರೈ ಆಗಿರುತ್ತೆ. ತುಂಬ ಟೇಸ್ಟಿ ಅನಿಸುತ್ತೆ. ಏನಿದೆ ಇದ್ರೊಳಗಡೆ ಅನ್ನಬೇಕು, ಆ ಥರ ಟೇಸ್ಟಿಯಾಗಿ ಅನಿಸುತ್ತೆ. ನೀವು ಮಾಡಿ, ಖಂಡಿತ ಮನೇಲಿ ಮಾಡಿ, ಮಕ್ಳಿಗೆ ಖುಷಿಯಾಗುತ್ತೆ, ನಿಮಗೂ ಖುಷಿಯಾಗುತ್ತೆ ತಿನ್ನಲಿಕ್ಕೆ. ನೋಡಿ ಈ ಥರ. ಈಗ ನಿಧಾನಕ್ಕೆ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಒಂದು ಲೈಟ್ ಗೋಲ್ಡನ್ ಕಲರ್ ಬರಬೇಕು, ಹಾಗೆ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇವತ್ತು ಇದೊಂದು ಸ್ನ್ಯಾಕ್ಸ್ ಅಲ್ಲ, ಇದ್ರ ಜೊತೆಗೆ ಇನ್ನೊಂದು ಸ್ನ್ಯಾಕ್ಸ್ ಕೂಡ ಹೇಳ್ಕೊಡ್ತೀನಿ. ಅದೇ ಸ್ಪೆಷಲ್ಲು. ಏನು ಅಂತ, ತಿನ್ನೋ ಪದಾರ್ಥ ಅಲ್ವ, ಯಾವುದನ್ನು ವೇಸ್ಟ್ ಮಾಡೋದು ಬೇಡ. ಅದನ್ನು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಈ ಥರ ಇದನ್ನು 2 ಸೈಡನ್ನು ಆಚೆ ಈಚೆ ಮಾಡಿ ಚೆಂದ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಬಿಟ್ಟು ಅದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿ ಇಟ್ಕೊಳ್ಳಿ.
ಆಯಿತಾ. ನೋಡಿ ಈ ಥರ ಚೆಂದ ಫ್ರೈ ಆಗಲಿ. ಏನು ಓಪನ್ ಏನೂ ಆಗೋದಿಲ್ಲ, ಅದು ನಾವು ನೀರನ್ನ ಸುತ್ತ ಹಾಕಿ ಮಿಕ್ಸ್ ಮಾಡಿರ್ತೀವಲ್ಲ, ಹಾಗಾಗಿ ಅದು ಚೆನ್ನಾಗಾಗಿರುತ್ತೆ. ನೋಡಿ ಈಗ ರೆಡಿ ಇದೆ. ಇದು ಆಲೂದು ಪೊಟ್ಯಾಟೋದು ಸ್ನ್ಯಾಕ್ಸು ರೆಡಿಯಾಗಿದೆ. ಈಗ ಉಳಿದಂಥ ಹಿಟ್ಟಿರುತ್ತೆ ನೋಡಿ, ಅದನ್ನು ವೇಸ್ಟ್ ಮಾಡೋದು ಬೇಡ. ಅದನ್ನು ಚಪಾತಿ ಥರ ಮತ್ತೆ ಒತ್ಕೊಳ್ಳಿ. ಈಗ ಆಲೂಗಡ್ಡೆದು ಮುಗಿದೋಯ್ತು, ಒಳಗಡೆ ಹಾಕ್ಲಿಕ್ಕೆ ಮುಗೀತು ಅಂತೇಳಿದ್ರೆ, ಮುಗಿದ ಮೇಲೆ ಹಿಟ್ಟೇನಾದರೂ ಉಳಿದ್ರೆ ಅದನ್ನು ವೇಸ್ಟ್ ಮಾಡಬೇಡಿ, ಚಪಾತಿ ಥರ ಅದನ್ನು ಒತ್ಕೊಳ್ಳಿ. ಆಮೇಲೆ ನಿಮಗೆ ಡೈಮಂಡ್ ಶೇಪಲ್ಲಿ ಬೇಕಾದರೆ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ, ಇಲ್ಲ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಬಿಟ್ಟು ನಾವು ಫ್ರೈ ಮಾಡ್ಕೊಂಡ್ವಲ್ಲ, ಈಗ ಸಮೋಸ ಥರ ಫ್ರೈ ಮಾಡ್ಕೊಂಡ್ವಲ್ಲ, ಅದೇ ಆಯಿಲಲ್ಲೇ ಇದನ್ನು ಹಾಕಿ, ಎಲ್ಲವನ್ನು ಹಾಕಿ. ಇದು ಇನ್ನೂ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ನಾವು ಮೈದಾ ಹಿಟ್ಟು ಕಲಸುವಾಗ ಅಚ್ಕಾರದ ಪುಡಿ, ಉಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿದ್ವಲ್ಲ, ಅದರದ್ದೊಂದು ಫ್ಲೇವರು ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನಲಿಕ್ಕೆ. ಇದನ್ನು ವೇಸ್ಟ್ ಮಾಡಬೇಡಿ. ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ, ಗೋಲ್ಡನ್ ಕಲರ್ ಬರೋಂಗೆ ಫ್ರೈ ಮಾಡ್ಕೊಳ್ಳಿ. ಆಯಿತಾ. ಸೊ 2 ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ನೋಡಿದ್ರೆ ಈ ಕಲರಲ್ಲಿ ತಗೊಳ್ಳಿ. ಒಂದು ಖಾರ ಬಿಸ್ಕೆಟ್ ಇರುತ್ತೆ ನೋಡಿ, ಆ ಥರ ಕ್ರಿಸ್ಪಿಯಾಗಿ ಅನಿಸುತ್ತೆ ತಿನ್ನುವಾಗ. ಇದು 2 ಸರ್ವ್ ಮಾಡಿಬಿಟ್ಟು ಕೊಡಿ, ಖುಷಿಯಾಗಿ ತಿಂತಾರೆ. ಇದ್ರ ಜೊತೆಗೆ ಒಂದು ಒಳ್ಳೆ ಟೀ, ಇಲ್ಲಾಂದರೆ ಒಂದು ಒಳ್ಳೆ ಕಾಫಿ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಇದು ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಹೇಳಬೇಕು. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.